ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಶುಂಠಿ ಕಷಾಯವನ್ನು ಮಾಡೋದನ್ನು ತಿಳಿಸೋಣ ಅಂಥೇಳಿ ಮೊದಲು ಒಂದು ಪಾತ್ರೆಗೆ ನೀರನ್ನು ಹಾಕಿಬಿಟ್ಟು ನಂತರ ಅದನ್ನು ಕುದಿಯೋದಕ್ಕೆ ಬಿಡಬೇಕು. ನಂತರ ಬೆಲ್ಲವನ್ನು ಹಾಕಬೇಕು. ಈಗ ನಾನೇನು ಹಾಕ್ತಿದ್ದೀನಿ ಅದು ಜೋನಿ ಬೆಲ್ಲ. ಆರೋಗ್ಯಕ್ಕೆ ಅತ್ಯಂತ ಪ್ರಯೋಜನಕಾರಿ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಮತ್ತು ಅಕಸ್ಮಾತ್ ಸಣ್ಣ ಮಕ್ಕಳು ಇರುವಂತಹ ಮನೆಗಳಲ್ಲಿ ರೊಟ್ಟಿ ಮತ್ತು ದೋಸೆ ಅದಕ್ಕೆಲ್ಲ ಸೈಡ್ಸಾಗೂ ನಾವು ಉಪಯೋಗಿಸ್ಕೊಳ್ಬಹುದು. ತುಂಬ ಪ್ರಯೋಜನಕಾರಿಯಾದಂಥ ಗುಣವನ್ನು ಹೊಂದಿರುವಂಥದ್ದು ಈ ಬೆಲ್ಲ. ನಂತರ ಅದಕ್ಕೆ ಹಸಿ ಶುಂಠಿಯನ್ನು ಚೆನ್ನಾಗಿ ಜಜ್ಜಿಬಿಟ್ಟು ಸಣ್ಣ ಮಾಡಿಬಿಟ್ಟು ಹಾಕ್ಕೋಬೇಕು. ಅದು ಚೆನ್ನಾಗಿ ಕುದಿಬೇಕು. ಮತ್ತು ಅದರಲ್ಲಿರೋ ಒಂದು ಸ್ವಲ್ಪ ಖಾರ ಫೀಲ್ ಆಗುತ್ತೆ. ಸೊ ಅದನ್ನು ಅದಕ್ಕೆ ಹಾಕಬೇಕು. ನಂತರ ಉಪ್ಪನ್ನು ಹಾಕಬೇಕು. ಇದೇನು ನಾನು ತೋರಿಸ್ತಾ ಇದ್ದೀನಿ, ಇದು ಗೋಕರ್ಣ ಉಪ್ಪು ಅಂತ ಹೇಳ್ತೀವಲ್ಲ, ಒಂಥರ ಬ್ರೌನ್ ಸಾಲ್ಟು ಅದು. ನಂತರ ಇದು ಜೀರಿಗೆ. ನಂತರ ಇದು ಆರ್ಗ್ಯಾನಿಕ್ ಅರಿಶಿನ, ಇದು ಮನೆಯಲ್ಲೇ ಬೆಳೆದಿರುವಂಥದ್ದು. ಸೊ ನಂತರ ಇದಕ್ಕೆ ಒಂದು ಸ್ವಲ್ಪ ಪೆಪ್ಪರನ್ನು ಆ್ಯಡ್ ಮಾಡಿಕೊಂಡು, ಇದು ನೋಡಿ ಪೆಪ್ಪರು ಆ್ಯಡ್ ಮಾಡಿ ಚೆನ್ನಾಗಿ ಕುದಿಸ್ಬೇಕು ನೀಟಾಗಿ. ಅದೇ 2 ಗ್ಲಾಸ್ ಇರುವಂಥದ್ದು 1 ಗ್ಲಾಸ್ ಹಾಕಬೇಕು. ಅಲ್ಲಿವರೆಗೂ ನೀಟಾಗಿ ಕುದಿಯೋದಕ್ಕೆ ಬಿಡಬೇಕು. ನಂತರ ಕುದ್ದೆಲ್ಲ ಆದಮೇಲೆ ಒಂದು ಲೋಟಕ್ಕೆ ಶೋಧಿಸ್ಕೊಂಡು ಮಕ್ಕಳು ದೊಡ್ಡವರು ಎಲ್ಲರೂ ಯೂಸ್ ಮಾಡ್ಬೋದು. ಸ್ವಲ್ಪ ಬೆಚ್ಚಗಿದ್ದಾಗ ಅದನ್ನು ಕುಡಿಬೇಕು. ಗಂಟಲಲ್ಲಿ ಒಂಥರ ಕಿಚ್ಚು ಅನ್ನೋದೆಲ್ಲ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ಮತ್ತು ಈ ಒಂದು ಸೀಸನಿಂದ ಇನ್ನೊಂದು ಸೀಸನ್ನು ಚೇಂಜ್ ಆಗುವಾಗ ಮಕ್ಳಿಗೆ ಶುರುವಾಗುವಂತಹ ಸಣ್ಣ ಪುಟ್ಟ ಥ್ರಾಟ್ ಇನ್ಫೆಕ್ಷನ್ ಆಗಿರ್ಬೋದು, ಕೆಮ್ಮಾಗಿರ್ಬೋದು, ಇದೆಲ್ಲ ಸಂಪೂರ್ಣವಾಗಿ ಗುಣಮುಖ ಆಗುತ್ತೆ. ಇದು ಅತ್ಯಂತ ಪ್ರಯೋಜನಕಾರಿಯಾಗಿರುವಂತಹ ಕಷಾಯ. ನೀವು ಪ್ರಯತ್ನ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸ್ವೀಟ್ ಇರುತ್ತೆ, ಬೆಲ್ಲ ಹಾಕಿರೋದ್ರಿಂದ ಸ್ವೀಟ್ ಇರುತ್ತೆ. ಆರಾಮಾಗಿ ಇದನ್ನು ಕುಡಿಬಹುದು, ಮಕ್ಕಳಿಗೂ ಸಮೇತ ಕೊಡಬಹುದು. ನಮಸ್ಕಾರ ಸ್ನೇಹಿತರೆ.